ಎಲ್ಲ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೂ ನನ್ನ ನಮಸ್ಕಾರ. ನಾನು ಅಕ್ಷಯ್ ಪಾಟೀಲ್. ನಾವು ಹಿಂದಿನ ವರ್ಷದ SSC GD ಪ್ರಶ್ನೆ ಪತ್ರಿಕೆ ಇಂಗ್ಲಿಷ್ ವಿಭಾಗದ ಪ್ರಶ್ನೆ ಪತ್ರಿಕೆಯನ್ನು ನಾನು ತಗೊಂಡ್ಬಂದಿದ್ದೀನಿ. ನಿಮಗೆ 80 ಪ್ರಶ್ನೆಗಳಿರ್ತವೆ. SSC GD ಪ್ರಶ್ನೆ ಪತ್ರಿಕೆಯಲ್ಲಿ 80 ಪ್ರಶ್ನೆಗಳನ್ನು ಬಿಡಿಸುವುದಕ್ಕೆ ಇರುವಂಥ ಟೈಮ್ ಬರೀ 1 ಗಂಟೆ ಮಾತ್ರ. ಓನ್ಲಿ ಜಸ್ಟ್ 60 ಮಿನಿಟ್ಸ್. 60 ನಿಮಿಷದಲ್ಲಿ ನೀವು ಇಂಗ್ಲಿಷು, ಮ್ಯಾಥ್ಸ್, ರೀಸನಿಂಗ್ ಪ್ರತಿಯೊಂದನ್ನು ಬಿಡಿಸ್ಬೇಕಾಗ್ತದೆ. ಸೊ ಹಾಗಾಗಿ ನೀವು ಬಿಡಿಸುವಂತಹ ವಿಧಾನ ಹೇಗಿರಬೇಕು, ಹೇಗೆ ನೀವು ವೇಗವಾಗಿ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆನ ಬಿಡಿಸ್ಬೋದು ಅನ್ನೋದನ್ನ ನಾನು ಇದರಲ್ಲಿ ಹೇಳ್ತಾ ಹೋಗ್ತೀನಿ. ಸ್ಟಾರ್ಟ್ ಮಾಡೋಣ, ತಡ ಯಾಕೆ. ಮೊದಲನೇ ಪ್ರಶ್ನೆ ನೋಡ್ರಿ. ಸೆಲೆಕ್ಟ್ ದ ವರ್ಡ್ ದಟ್ ಬೆಸ್ಟ್ ಕಂಪ್ಲೀಟ್ಸ್ ದ ಗಿವನ್ ಸೆಂಟೆನ್ಸ್. ಡಿಟರ್ಮೈನ್ ದ ಕೊಲೊಕೇಶನ್ ಥ್ರೂ ದ ಸೆಂಟೆನ್ಸ್. ಎಸ್, ನೋಡಿಲಿ, ನೋಡ್ರಿ, ಇದು ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರೋದನ್ನ. ಕೊಲೊಕೇಶನ್ ಅಂತಂದ್ರೆ ಏನು, ಇದನ್ನ ಅರ್ಥ ಮಾಡ್ಕೋಬೇಕು. ನೀವು ಪ್ರಶ್ನೆಯನ್ನ ಅರ್ಥ ಮಾಡ್ಕೊಂಡ್ರೆ ಅರ್ಧ ಉತ್ತರ ಸಿಕ್ಕಂಗ ನಿಮ್ಗೆ. ಕೊಲೊಕೇಶನ್ ಅಂತಂದ್ರೆ ಜೋಡಣಾ ಪದ, ಸರಿಯಾಗಿ ಜೋಡಿಕೆ ಆಗುವಂತ ಪದ, ಸಂದರ್ಭಾನುಸಾರವಾಗಿ ಅಥವಾ ಈ ಸೆಂಟೆನ್ಸ್ಗೆ ಯಾವುದು ಜೋಡಣೆ ಆಗುತ್ತ ಪದ ಅನ್ನೋದನ್ನೇ ನಾವು ಕೊಲೊಕೇಶನ್ ಅಂತ ಕರಿತೀವಿ. ಸೊ ನೀವು ಪ್ರತಿಯೊಂದನ್ನು ಫುಲ್ ಓದಿ ಅರ್ಥ ಮಾಡಿಕೊಂಡು ಯೋಚನೆ ಮಾಡೋಷ್ಟು ಟೈಮ್ ಇರಂಗಿಲ್ಲ ನಿಮಗಲ್ಲಿ. ಸೊ ಇಲ್ಲಿ ನೋಡ್ರಿ, ಡೆಲಿಷಿಯಸ್ ಮೀಲ್ ಇನ್ ಜಸ್ಟ್ 30 ಮಿನಿಟ್ಸ್ ಅಂತಂದ್ರೆ ವರುಣ್ ದ ಚೆಫ್ ಡ್ಯಾಶ್ ಅಪ್ ಅ ಡೆಲಿಷಿಯಸ್ ಮೀಲ್ ಇನ್ 30 ಮಿನಿಟ್ಸ್ ಅಂದ್ರೆ ನೀವು ಅಲ್ಲಿ ಮೀಲನ್ನ ಪ್ರಿಪೇರ್ ಮಾಡೋದ್ರ ಬಗ್ಗೆ ಇವ್ರು ಕೊಟ್ಟಾರಲ್ಲಿ. ಸೊ ಅದಕ್ಕೆ ತಕ್ಕಂತೆ ಜೋಡಣೆ ಪದವನ್ನ ನೀವು ಹುಡುಕ್ಬೇಕು. ಏನಾಗುತ್ತಾ, ವಿಪ್ಡ್ ಅಪ್, ಹೆಲ್ಡ್ ಅಪ್, ಕೆಪ್ಟ್ ಅಪ್, ಹಿಟ್ ಅಪ್. ಸರಿಯಾದ ಉತ್ತರ ವಿಪ್ಡ್ ಅಪ್. ವಿಪ್ಡ್ ಅಪ್ ಅನ್ನೋದ್ರ ಅರ್ಥ ಏನಾಗುತ್ತೆ, ವೇಗವಾಗಿ ತಯಾರಿಸು, ಬೇಗನೆ ತಯಾರಿಸು ಅನ್ನೋದಾಗುತ್ತೆ. ಸೊ ಇಲ್ಲಿ ಹೆಲ್ಡ್ ಅಪ್, ಕೆಪ್ಟ್ ಅಪ್, ಹಿಟ್ ಅಪ್ ಇವ್ಯಾವುದು ಅಲ್ಲಿ ಕೊಲೊಕೇಶನ್ ಆಗೋದಿಲ್ಲ, ಜೋಡಣಾ ಪದ ಆಗೋದಿಲ್ಲ. ನೋಡಿಲಿ, ಹೆಲ್ಡ್ ಅಪ್ ಅಂತಂದ್ರೆ ಉಳಿಸಿಕೊಳ್ಳು, ಇದನ್ನ ಹೆಲ್ಡ್ ಅಪ್ ಅಂತಂದ್ರೆ ಡಿಲೇ ಮಾಡು ಅಂತ ಆಗತ್ತೆ, ನಿಧಾನ ಮಾಡು, ತಡ ಮಾಡು. ಕೆಪ್ಟ್ ಅಪ್ ಅಂತಂದ್ರೆ ಉಳಿಸಿಕೊಳ್ಳು, ಮೇಂಟೈನ್ ಮಾಡು ಅನ್ನೋದಾಗುತ್ತೆ. ಸೊ ಹಂಗಾಗಿ ಇವ್ಯಾವ ಆಗದೇ ಇರೋದ್ರಿಂದ ಸರಿಯಾದ ಉತ್ತರ ಯಾವುದು, ವಿಪ್ಡ್ ಅಪ್. ಸೊ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನಂತಂದ್ರೆ ಕೊಲೊಕೇಶನ್ ಅಂದ್ರೆ ಏನು, ಜೋಡಣಾ ಪದ ಅಂದ್ರೆ ಇಲ್ಲಿ ಮೀಲ್ ತಯಾರಿಸೋದು. ಇದಕ್ಕೆ ಸರಿಯಾದದ್ದು ಯಾವುದು, ವಿಪ್ಡ್ ಅಪ್. ವಿಪ್ಡ್ ಅಪ್ ಅಂದ್ರೆ ವೇಗವಾಗಿ ಅಡಿಗೆಯನ್ನು ತಯಾರಿಸು. ಓಕೆ, ನಂತರ ಈ 1ನೇ ಪ್ರಶ್ನೆಯಿಂದ ನಮಗೆ ಗೊತ್ತಾಗಿದ್ದೇನು, ಕೊಲೊಕೇಶನ್ ಅಂದ್ರೆ ಜೋಡಣಾ ಪದಗಳನ್ನ ಕೇಳ್ತಾರೆ. ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಆಲ್ರೆಡಿ ಕೇಳಿದ್ದಾರೆ ಇಲ್ಲಿ. ನೆಕ್ಸ್ಟ್ ನೋಡಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್. ಅಪ್ರೋಪ್ರಿಯೇಟ್ ಅಂದ್ರೆ ಸರಿಯಾದ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ಡ್ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸ್. ನೋಡ್ರಿ, ಸಬ್ಸ್ಟಿಟ್ಯೂಟ್ ಅಂತಂದ್ರೆ ರೀಪ್ಲೇಸ್ ಅಂತ ಹೇಳ್ಬೋದು. ಅದನ್ನ ರೀಪ್ಲೇಸ್ ಮಾಡ್ಬೇಕು. ಯಾವ್ದನ್ನ ನೋಡ್ರಿ, ಶಿ ಆಲ್ವೇಸ್ ಡೂ ಹರ್ ವರ್ಕ್ ಇನ್ ಟೈಮ್. ಇಲ್ಲಿ ಅಂಡರ್ಲೈನ್ ಮಾಡಿದಾರೆ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಂದ್ರೆ ಈ ಜಾಗಕ್ಕೆ ಯಾವ ಆಪ್ಷನ್ ಅನ್ನ ಹಾಕಿದ್ರೆ ಅದು ಸರಿ ಆಗುತ್ತಾ, ಅದಕ್ಕೆ ಕೇಳ್ಯಾರ. ಅಪ್ರೋಪ್ರಿಯೇಟ್ ಆಪ್ಷನ್ ಅಂದ್ರೆ ಸರಿಯಾದ ಆಪ್ಷನ್ ನ ಹುಡುಕ್ಬೇಕಿಲ್ಲಿ. ಇಲ್ಲಿ ನೋಡ್ರಿ, ಈ ಸೆಂಟೆನ್ಸ್ ಯಾವ ಟೆನ್ಸ್ ಅಲ್ಲಿ ಇದೆ ನೋಡ್ರಿ. ಶಿ ಆಲ್ವೇಸ್ ಡೂ ಹರ್ ವರ್ಕ್ ಇನ್ ಟೈಮ್ ಅಂದ್ರೆ ಅವಳು ಯಾವಾಗಲೂ ಸರಿಯಾದ ಸಮಯಕ್ಕೆ ಕೆಲಸವನ್ನ ಮಾಡುತ್ತಾಳೆ. ಇದಿರೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಯಾವ್ದ್ರಲ್ಲಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅಂದ್ರೆ ನಾವು ಯಾವ್ದಾದ್ರೂ ವರ್ಕ್ ಅನ್ನ ಅಂದ್ರೆ ಯಾವ್ದಾದ್ರೂ ಕ್ರಿಯೆಯನ್ನ ನಿರಂತರವಾಗಿ ಮಾಡುವಂತಹ ಕ್ರಿಯೆಗಳನ್ನ ಅಂದ್ರೆ ಹ್ಯಾಬಿಚುವಲ್ ಆಕ್ಷನ್ಸ್ ಅಂತ ಕರಿತೀವಿ. ಅದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ, ಅವಳು ಯಾವಾಗಲೂ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಮುಗಿಸುತ್ತಾಳೆ. ಸೊ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇಲ್ಲಿ ನೋಡ್ರಿ, ಶಿ, ಹಿ, ಶಿ, ಇಟ್ ಬಂದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹಿ, ಶಿ, ಇಟ್ ಬಂದಾಗ, ಈ ಪ್ರನೌನ್ಗಳು ಬಂದಾಗ ಅಥವಾ ಹಿ, ಶಿ, ಇಟ್ ಸಬ್ಜೆಕ್ಟ್ ಆಗಿ ಬಂದಾಗ ನೀವು ಗಮನಿಸಬೇಕು, ವರ್ಬ್ಗೆ ಯಾವಾಗಲೂ ಎಸ್ ಅಥವಾ ಇ ಎಸ್ ಅನ್ನ ಸೇರಿಸಬೇಕು. ಇಲ್ಲಿ ವರ್ಬ್ ಏನೈತಿ, ಡೂ ಐತಿ. ಇದಕ್ಕ ಎಸ್ ಸೇರ್ಸಕ್ ಬರಂಗಿಲ್ಲ. ಕೊನೆಗೆ ಓ ಇರೋದ್ರಿಂದ ಓ ಇಂದ ಕೊನೆಯಾಗುವ ಪದಗಳಿಗೆ ಅಥವಾ ವರ್ಬ್ಗಳಿಗೆ ಇ ಎಸ್ ಅನ್ನ ಸೇರಿಸಬೇಕು. ಸೊ ಏನಾಯ್ತು, ಇದು ಡಸ್. ಹಾಗಾದ್ರೆ ಸರಿಯಾದ ಉತ್ತರ ಶಿ ಆಲ್ವೇಸ್ ಡಸ್. ಇದು ಸರಿಯಾದಂತ ಉತ್ತರ. ಅರ್ಥ ಆಯ್ತಾ ಈಗ? ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3. ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಅಂತ ಅಂದ್ರೆ ಅವರು ಕೊಟ್ಟಂತಹ ಸೆಂಟೆನ್ಸ್ ಅಲ್ಲಿ ತಪ್ಪಾಗಿ ಸ್ಪೆಲ್ಲಿಂಗ್ ಬರೆದಿರುವಂತಹ ಶಬ್ದವನ್ನ ನಾವೇನ್ ಮಾಡಬೇಕು, ಗುರುತಿಸಬೇಕು. ದ ಅಟ್ಮಾಸ್ಫಿಯರ್ ಎಟ್ ದ ಕನ್ಸರ್ಟ್ ವಾಸ್ ಎಲೆಕ್ಟ್ರಿಕ್. ನೋಡಲಿ, ಇದು ಕನ್ಸರ್ಟ್ ಆಗಬಾರ್ದು, ಇದು ಕಾನ್ಸರ್ಟ್ ಆಗಬೇಕು. ಕಾನ್ಸರ್ಟ್ ಅಂದ್ರೆ ಮ್ಯೂಸಿಕಲ್ ಪ್ರೋಗ್ರಾಮ್ಗಳು. ಓಕೆನಾ?
ಸೊ ಸರಿಯಾದ ಉತ್ತರ ಯಾವುದು? ಸೊ ಇದು ತಪ್ಪಾಗೈತಿ. ಬಟ್ ಇದು ಕಾನ್ಸರ್ಟ್ ಇದ್ದದ್ದು ಏನಾಗಬೇಕು, ಈ ತರ ಕಾನ್ಸರ್ಟ್ ಆಗಬೇಕು. ಅವ್ರು ಏನ್ ಕೇಳ್ಯಾರ, ತಪ್ಪಾಗಿ ಸ್ಪೆಲ್ಲಿಂಗ್ ಬರೆದಿರೋದು ಯಾವ್ದು ಅಂತ ಕೇಳ್ಯಾರ ಅಷ್ಟೇ ಅವರು. ಸೊ ಇದು ಸರಿಯಾದ ಉತ್ತರ. ಇದನ್ನ ತಪ್ಪಾಗಿ ಬರೆದಾರ ಅವರು. ಸೊ ಇದನ್ನ ಟಿಕ್ ಹಾಕ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್, ಸೆಲೆಕ್ಟ್ ದ ಸೆಂಟೆನ್ಸ್ ವಿತ್ ಆನ್ ಎರರ್ ಇನ್ ದ ಅಡ್ವರ್ಬ್ ಯೂಸ್ಡ್. ಎಸ್, ನೋಡ್ಲಿ, ಈ ಅಡ್ವರ್ಬ್ಗಳ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಈಗ ಆಲ್ರೆಡಿ ಕೇಳಿದಾರೆ ಅವರು. ನೋಡ್ಲಿ, ಅಡ್ವರ್ಬ್ ಅಂತಂದ್ರೆ ಏನು, ನೀವು ಮೊದಲು ಅದನ್ನು ತಿಳ್ಕೋಬೇಕು. ಅಡ್ವರ್ಬ್ ಅಂತಂದ್ರೆ ಅದು ಒಂದು ವರ್ಬ್ ಅಥವಾ ಅಡ್ಜೆಕ್ಟಿವ್ ಅಥವಾ ಇನ್ನೊಂದು ಅಡ್ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡುತ್ತಾ. ಏನು ಡಿಸ್ಕ್ರೈಬ್ ಮಾಡುತ್ತಾ? ಡಿಸ್ಕ್ರೈಬ್ ಮಾಡೋದಂದ್ರೆ ಹೆಂಗ? ನೋಡಲಿ, ಒಂದು ವರ್ಬ್ ಇದೆ, ಒಂದು ಕ್ರಿಯೆ ನಡೀತೈತಿ. ಆ ಕ್ರಿಯೆ ಎಲ್ಲಿ ನಡೀತು, ಹೆಂಗ ನಡೀತು, ಎಷ್ಟು ಸಲಕ್ಕೊಮ್ಮೆ ನಡೀತು, ಎಷ್ಟು ಸಲ ನಡೀತು, ಇದನ್ನ ನಾವು ಅಡ್ವರ್ಬ್ ಅಂತ ಕರಿತೀವಿ. ಇವನ್ನೆಲ್ಲ ಅದು ತಿಳಿಸುತ್ತೆ ಅಡ್ವರ್ಬ್. ಓಕೆನಾ? ಇಲ್ಲಿ ನೋಡ್ರಿ, ಸೆಲೆಕ್ಟ್ ದ ಸೆಂಟೆನ್ಸ್ ವಿತ್ ಆನ್ ಎರರ್ ಇನ್ ದ ಅಡ್ವರ್ಬ್ ಅಂದ್ರೆ ಅಡ್ವರ್ಬ್ ಅಲ್ಲಿ ತಪ್ಪಾಗಿರೋದನ್ನ ನಾವೇನ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು. ದ ಸೊಲ್ಯೂಷನ್ ವಾಸ್ ಅಪ್ಲೈಡ್ ಸೋ ಎಫೆಕ್ಟಿವ್ ದಟ್ ಇಟ್ ರಿಸಾಲ್ವ್ಡ್ ದ ಇಶ್ಯೂ ಇಮಿಡಿಯೇಟ್ಲಿ. ಎಸ್, ನಿಮಗೆ ಮೊದಲನೇ ಆಪ್ಷನ್ ಅಲ್ಲಿನೇ ಉತ್ತರ ಸಿಕ್ತು ನೋಡ್ರಿ. ಎಫೆಕ್ಟಿವ್ ಅನ್ನೋದು ಇದು ಅಡ್ವರ್ಬ್ ಅಲ್ಲ, ಎಫೆಕ್ಟಿವ್ ಅನ್ನೋದು ಅಡ್ಜೆಕ್ಟಿವ್. ಸೊ ಹಾಗಾದ್ರೆ ಎಫೆಕ್ಟಿವ್ ಅನ್ನೋದು ಅಡ್ವರ್ಬ್ ಹೆಂಗಾಗುತ್ತಾ, ಇದನ್ನ ಎಫೆಕ್ಟಿವ್ಲಿ ಅಂತ ಬರಿಬೇಕು. ಅವಾಗ ಇದು ಏನಾಗುತ್ತಾ, ಅಡ್ವರ್ಬ್ ಆಗುತ್ತೆ. ದ ಸೊಲ್ಯೂಷನ್ ವಾಸ್ ಅಪ್ಲೈಡ್. ಎಸ್, ಇದು ಅಪ್ಲೈಡ್ ಅನ್ನೋದೇನು, ವರ್ಬ್. ಅರ್ಥ ಆಯ್ತಾ? ಅಂದ್ರೆ ಎಫೆಕ್ಟಿವ್ ಆಗಿ ಅಪ್ಲೈ ಮಾಡಿದ್ರು ಅಂತ ಹೇಳಕತ್ತಾರ ಅವರು. ಅದನ್ನ ಇಲ್ಲಿ ಎಫೆಕ್ಟಿವ್ ಅನ್ನೋದು ಇದು ಅಡ್ಜೆಕ್ಟಿವ್, ಇದು ಎಫೆಕ್ಟಿವ್ಲಿ ಅನ್ನೋದು ಅಡ್ವರ್ಬ್ ಆಗುತ್ತಾ. ಸೊ ಇದೇನಾದ್ರೂ ದ ಸೊಲ್ಯೂಷನ್ ವಾಸ್ ಅಪ್ಲೈಡ್ ಸೋ ಎಫೆಕ್ಟಿವ್ಲಿ ಅಂತಿದ್ರೆ ಇದು ಕರೆಕ್ಟ್ ಆಗ್ತಿತ್ತು. ಬಟ್ ಎಫೆಕ್ಟಿವ್ ಇದೆ, ಇದು ತಪ್ಪಾಗೈತಿ. ಅವ್ರು ಕೇಳಿರೋದೇನು, ಎಲ್ಲಿ ಎರರ್ ಐತೆ ಅಂತ ಕೇಳ್ಯಾರ. ಆಪ್ಷನ್ 1 ಅಲ್ಲಿ ಎರರ್ ಇದೆ. ಓಕೆ, ನೆಕ್ಸ್ಟ್ ಇಲ್ಲೆಲ್ಲ ನೋಡ್ಲಿ, ಸ್ಕೇರ್ಸ್ಲಿ, ಸರ್ಪ್ರೈಸಿಂಗ್ಲಿ, ಸಾಫ್ಟ್ಲಿ. ಅಂದ್ರೆ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಇಲ್ಲಿ ಆಪ್ಷನ್ ಗೊತ್ತಾಗಿಬಿಡುತ್ತೆ. ಸಾಕಷ್ಟು ಅಡ್ವರ್ಬ್ಗಳು, ಅದರಲ್ಲೂ ಅಡ್ವರ್ಬ್ ಆಫ್ ಮ್ಯಾನರ್ ಏನಾಗುತ್ತಾ, LY ಇಂದ ಎಂಡ್ ಆಗುತ್ತಾ. ಇದನ್ನ ಸರಿಯಾಗಿ ಗಮನ ಇಟ್ಕೊಳ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಎಸ್, ನೋಡ್ರಿ, ಆಂಟೋನಿಮ್ ಅಂತಂದ್ರೆ ಏನು, ಅಪೋಸಿಟ್ ವರ್ಡ್ ಅಂದ್ರೆ ವಿರುದ್ಧಾರ್ಥಕ ಪದ. ಓಕೆನಾ? ಇಲ್ಲಿ ಎಲ್ಲಿದೆ, ದ ಪೊಲೀಸ್ ಥಾಟ್ ದಟ್ ದ ಥೆಫ್ಟ್ ವಾಸ್ ಡೆಲಿಬರೇಟ್. ಇಲ್ಲಿ ಅಂಡರ್ಲೈನ್ ಇದನ್ನು ಮಾಡ್ಯಾರ. ಈ ಅಂಡರ್ಲೈನ್ ಮಾಡಿದ್ದನ್ನ ನಾವು ಆಂಟೋನಿಮ್ ಬರಿಬೇಕು, ಅಪೋಸಿಟ್ ವರ್ಡ್ ಹುಡುಗು. ಡೆಲಿಬರೇಟ್ ಅನ್ನೋ ಪದದ ಅರ್ಥ ಏನು? ಡೆಲಿಬರೇಟ್ ಅಂತಂದ್ರೆ ಬೇಕಂತಾನೆ ಅಂತೀವಲ್ಲ ನಾವು ಕನ್ನಡದಾಗ. ಹಂಗ ಡೆಲಿಬರೇಟ್ ಅಂದ್ರೆ ಇಂಟೆನ್ಷನಲಿ ಬೇಕಂತ ಮಾಡ್ಯಾನ ಅಂತೀವಲ್ಲ, ಅದನ್ನ ಡೆಲಿಬರೇಟ್ ಅಂತ ಕರಿತೀವಿ. ಹಂಗಂದ್ರೆ ಇದ್ರ ಅಪೋಸಿಟ್ ವರ್ಡ್ಗಳನ್ನ ಹುಡ್ಕೊಂಬರ್ರಿ. ಇಲ್ಲಿ ನೋಡ್ರಿ, ಆಪ್ಷನ್ 4 ಏನಿದೆ ನೋಡ್ರಿ, ಅನ್ಇಂಟೆನ್ಷನಲ್. ಡೆಲಿಬರೇಟ್ ಅಂತಂದ್ರ ಇಂಟೆನ್ಷನಲ್ ಅಂದ್ರೆ ಬೇಕಂತ ಮಾಡೋದು. ಇಂಟೆನ್ಷನಲ್, ಡೆಲಿಬರೇಟ್ ಅಂದ್ರೆ ಇಂಟೆನ್ಷನಲ್. ಇದ್ರ ಅಪೋಸಿಟ್ ಏನಾಗುತ್ತೆ, ಅನ್ಇಂಟೆನ್ಷನಲ್. ಸೊ ಸರಿಯಾದ ಉತ್ತರ ಆಪ್ಷನ್ 4. ನೀವು ಪದಗಳ ಅರ್ಥ ನಿಮಗೆ ಗೊತ್ತಿರಬೇಕು ಸಾಕಷ್ಟು. ಅದರಲ್ಲೂ SSC GD ಪ್ರಶ್ನೆ ಪತ್ರಿಕೆಯಲ್ಲಿ ವೊಕ್ಯಾಬುಲರಿ ಮೇಲೇನೆ ಪ್ರಶ್ನೆಗಳನ್ನ ಕೇಳ್ತಾರೆ ಸಾಕಷ್ಟು. ಸೊ ಹಂಗಾಗಿ ನೀವೇನು ಮಾಡಬೇಕು, ವೊಕ್ಯಾಬುಲರಿ ಬಗ್ಗೆ ತುಂಬಾ ಗಮನ ಹರಿಸ್ಬೇಕು. ನೀವು ಸಾಕಷ್ಟು ಪದಗಳನ್ನು ಓದಬೇಕು, ಅರ್ಥ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಈ ವೊಕ್ಯಾಬುಲರಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಮೆಥಡ್ ಇದೆ. ರೂಟ್ ವರ್ಡ್ಗಳನ್ನ ಮೊದಲು ಅರ್ಥ ಮಾಡ್ಕೋಬೇಕು. ರೂಟ್ ವರ್ಡ್ಗಳು ಇರ್ತಾವ, ಆ ರೂಟ್ ವರ್ಡ್ಗಳ ಅರ್ಥ ಗೊತ್ತಾಗಿಬಿಟ್ರೆ ಆ ರೂಟ್ ವರ್ಡ್ಗಳು ಎಲ್ಲೆಲ್ಲಿ ಯಾವ್ಯಾವ ಪದಗಳಲ್ಲಿ ಬಂದಿರ್ತಾವೋ ಅವು ಅರ್ಥ ನಮಗೆ ಗೊತ್ತಾಗ್ತಾ ಹೋಗ್ತಾವ. ನಿಮಗೇನಾದ್ರೂ ರೂಟ್ ವರ್ಡ್ಗಳ ಮುಖಾಂತರ ವೊಕ್ಯಾಬುಲರಿಯನ್ನ ನೀವು ಕಲಿಬೇಕಾಗಿದ್ರೆ ನೀವು ಏನು ಮಾಡ್ರಿ, ದಯವಿಟ್ಟು ನನಗೆ ಕಮೆಂಟ್ ಮಾಡ್ರಿ. ನಿಮ್ಗೇನಾದ್ರೂ ಸಾಕಷ್ಟು ಜನರಿಗೆ ಆ ವಿಡಿಯೋ ಬೇಕಿದ್ರೆ ನಾನು ರೂಟ್ ವರ್ಡ್ಗಳ ಮುಖಾಂತರ ವೊಕ್ಯಾಬುಲರಿಯನ್ನ ಕಲಿಯುವಂತ ಒಂದು ವಿಡಿಯೋನ ನಾನು ಮಾಡ್ತೀನಿ. ಓಕೆ, ನೆಕ್ಸ್ಟ್ ಇದು ಉತ್ತರ ಗೊತ್ತಾಯ್ತಲ್ಲ, ಅನ್ಇಂಟೆನ್ಷನಲ್. ನೆಕ್ಸ್ಟ್ ಪ್ರಶ್ನೆ, ನೋಡಲಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಆಫ್ ದ ಗಿವನ್ ವರ್ಡ್. ಎಸ್, ಅಲ್ಲಿ ಆಂಟೋನಿಮ್ ಬಂದಿತ್ತು, ಇಲ್ಲಿ ಸಿನಾನಿಮ್ ಬಂದಿದೆ. ಆಂಟೋನಿಮ್ ಅಂದ್ರೆ ಅಪೋಸಿಟ್, ನೆಕ್ಸ್ಟ್ ಸಿನಾನಿಮ್ ಅಂದ್ರೆ ಸಿಮಿಲರ್ ಮೀನಿಂಗ್ ಇರುವಂತಹ ವರ್ಡ್, ಅಥವಾ ನಾವು ಕನ್ನಡದಾಗ ಏನಂತೀವಿ ಇದನ್ನ ಸಮಾನಾರ್ಥಕ ಪದ ಅಂತ ಕರಿತೀವಿ. ಸಮಾನಾರ್ಥಕ ಪದ ಏನಿದೆ, ಸ್ಟ್ರೇಂಜ್. ನೋಡಿ,
ಸ್ಟ್ರೇಂಜ್ ಅನ್ನೋ ಪದದ ಸಮಾನಾರ್ಥಕ ಪದ ಯಾವುದು? ಸ್ಟ್ರೇಂಜ್ ಅಂತಂದ್ರೆ ಏನು? ಗೊತ್ತಿಲ್ಲದ, ಪರಿಚಯ ಇಲ್ಲದ ಅನ್ನೋ ಒಂದು ಅರ್ಥ ಬರ್ತೈತೆ. ಅರ್ಥ ಆಯ್ತಾ? ಓಕೆ, ನೋಡ್ರಿ, ಗೊತ್ತಿಲ್ಲದ, ಪರಿಚಯ ಇಲ್ಲದ ಅನ್ನೋಂಥ ಅರ್ಥ ಬರುತ್ತೆ. ಈಗ ಇದ್ರೊಳಗ ನಾವು ಇದಕ್ಕೆ ಉತ್ತರ ಇದನ್ನ ಏನೋ ಸಿನಾನಿಮನ ಹುಡುಕ್ತಾ ಹೋದ್ರೆ ಮೈಲ್ಡ್, ಆಡ್, ಸ್ಟೇಬಲ್, ಸೇಫ್. ಸೇಫ್ ಅಂತಂದ್ರೆ ಗೊತ್ತು ನಿಮಗ, ಸ್ಟೇಬಲ್ ಅಂತಂದ್ರೆ ಒಂದೇ ತರನಾಗಿ ಇರುವಂಥದ್ದು, ಸ್ಟೇಬಲ್ ಇರುವಂಥದ್ದು. ನೆಕ್ಸ್ಟ್ ಆಡ್. ಆಡ್ ಅಂತಂದ್ರೆ ಒಂದು, ಈಗ ನೀವು ಕೇಳಿರ್ತೀರಿ ಆಡ್ ಒನ್ ಔಟ್ ಪ್ರಶ್ನೆಗಳನ್ನ ಕೇಳಿರ್ತೀರಿ, IQ-ದಾಗ ಮೆಂಟಲ್ ಎಬಿಲಿಟಿ ಒಳಗೆ ಕೇಳಿರ್ತೀರಿ. ಆಡ್ ಒನ್ ಔಟ್ ಅಂದ್ರೆ ಏನು? ಗುಂಪಿಗೆ ಸೇರದ ಪದವನ್ನ ನೀವೇನು ಮಾಡ್ಬೇಕಲ್ಲಿ ತೆಗೆದು ಹಾಕಬೇಕು. ಗುಂಪಿಗೆ ಸೇರದ ಅಂತಂದ್ರೆ 4 ಪದಗಳನ್ನ ಕೊಟ್ಟಿದ್ರೆ 3 ಪದ ಸಮನಾಗಿರ್ತಾವ, ಒಂದನ್ನ ನೀವೇನು ಮಾಡ್ಬೇಕು, ಅದು ಡಿಫ್ರೆಂಟ್ ಆಗಿರ್ತಾವ, ಸ್ಟ್ರೇಂಜ್ ಆಗಿರ್ತಾವ. ಇಲ್ಲಿ ಸ್ಟ್ರೇಂಜ್ ಅನ್ನೋ ಪದ ಆಡ್ ಅನ್ನೋ ಪದಕ್ಕೆ ಸಮನಾಗಿದೆ. ಅಂದ್ರೆ ಸ್ಟ್ರೇಂಜ್ ಅಂದ್ರೆ ಬೇರೆಯೋದಕ್ಕಿಂತ ಡಿಫ್ರೆಂಟ್ ಆಗಿರೋದು. ಅರ್ಥ ಆಯ್ತಲ್ಲ? ಸೊ ಹಂಗಾಗಿ ಸ್ಟ್ರೇಂಜ್ ಪದದ ಸಿಮಿಲರ್ ವರ್ಡ್ ಅಥವಾ ಸಿನಾನಿಮ್ ಏನಾಗುತ್ತ? ಆಡ್. ಸ್ಟ್ರೇಂಜ್ ಇದಕ್ಕೆ ಸಿಮಿಲರ್ ಆಡ್. ಓಕೆನಾ? ನೆಕ್ಸ್ಟ್ ಮೈಲ್ಡ್ ಅಂತಂದ್ರೆ ಏನು? ಮೈಲ್ಡ್ ಅಂದ್ರೆ ಜೆಂಟಲ್ ಅಂತ. ಅರ್ಥ ಆಯ್ತಾ? ಇವ್ಯಾವು ಆಗೋದಿಲ್ಲ. ಸ್ಟ್ರೇಂಜ್ಗೆ ಸಮಾನಾರ್ಥಕ ಪದ ಸಿನಾನಿಮ್ ಆಡ್ ಆಗ್ತದೆ. ನೆಕ್ಸ್ಟ್ ಇನ್ನು ಮುಂದಿನ ಕ್ವಶನ್ ನೋಡ್ರಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಎಸ್, ಮತ್ತೆ ಇಲ್ಲಿ ಏನು ಬಂತು? ಸಿನಾನಿಮ್ ಬಂತು. ಅಂದ್ರೆ ಸಮಾನಾರ್ಥಕ ಪದ. ಏನ್ ಕೊಟ್ಟಾರ? ಸಮಾನಾರ್ಥಕ ಪದ ಕೋರ್ಸ್ ಅಂತ ಕೊಟ್ಟಾರ. ಕೋರ್ಸ್ ಅನ್ನೋ ಪದದ ಅರ್ಥ ಏನು? ಕೋರ್ಸ್ ಅಂದ್ರ ರಫ್ ಅಂತ ಅರ್ಥ. ಕೋರ್ಸ್ ಅಂದ್ರೆ ಏನು? ರಫ್ ಅಂತ ಅರ್ಥ. ಕೋರ್ಸ್ ಸರ್ಫೇಸ್ ಅಂತಂದ್ರೆ ರಫ್ ಸರ್ಫೇಸ್ ಅಂತ ಅರ್ಥ. ಸೊ ಹಾಗಾಗಿ ನೋಡಿ, ಉತ್ತರ ಇದೆ ಆಪ್ಷನ್ ನಂಬರ್ 2. ಅರ್ಥ ಆಯ್ತಾ? ನೀವು ಗೆಸ್ ಮಾಡೋಕ್ಕಾಗಲಿ ಇಲ್ಲಿ ಸಾಧ್ಯ ಇಲ್ಲ, ಯಾಕಂದ್ರೆ ನಿಮ್ಗೆ ಅಷ್ಟು ಟೈಮ್ ಇರೋದಿಲ್ಲ. ನಿಮಗ ಅವ್ರು ಕೊಟ್ಟಂತ ಪದದ ಎಕ್ಸಾಕ್ಟ್ ಮೀನಿಂಗ್ ನಿಮಗೆ ಗೊತ್ತಿರಬೇಕು. ಹಂಗಂದ್ರೆ ನೀವು ಪಟ ಆಪ್ಷನ್ ಹಾಕೊಂತ ಹೋಗ್ತೀರಿ. ಒಂದ್ ವೇಳೆ ಗೊತ್ತಿಲ್ಲ, ನಾನು ಗೆಸ್ ಮಾಡ್ತೀನಿ, ಉತ್ತರ ನೆನಪಿಸ್ಕೊಂತೀನಿ, ಮೀನಿಂಗ್ ನೆನಪಿಸ್ಕೊಂತೀನಿ ಅಂದ್ರೆ ಇದು ಆಗೋದಿಲ್ಲ, ಯಾಕಂದ್ರೆ ಅಷ್ಟು ಟೈಮ್ ಇರೋದಿಲ್ಲ ನಿಮಗೆ ಇಲ್ಲಿ. ಓಕೆ, ಕೋರ್ಸ್ ಪದದ ಅರ್ಥ ರಫ್. ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್. ನೋಡಲಿ, ಇದು ಯಾವ ಟಾಪಿಕ್ ಮೇಲಿದೆ ನೋಡೋಣ. ಶಿ ಈಸ್ ದ ಒನ್ ಡ್ಯಾಶ್ ವಾನ್ ದ ಅವಾರ್ಡ್. ಅಂದ್ರ ಈಗ ಅವಾರ್ಡ್ ಅನ್ನ ಗೆದ್ಲಲ್ಲ, ಅವಳು ಇವಳೇ ಅಂತೀವಿ ನಾವು ಕನ್ನಡದಾಗ, ಹೌದಲ್ಲ? ಅದನ್ನ ಶಿ ಈಸ್ ದ ಒನ್ ಹೂ ವಾನ್ ದ ಅವಾರ್ಡ್ ಅಂದ್ರೆ ನಾವು ಈ ವ್ಯಕ್ತಿ ಬಗ್ಗೆ ಹೇಳ್ಬೇಕಾಗೈತಿ ಇಲ್ಲಿ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ? ವಿಚ್ ಬರೋದಿಲ್ಲ, ವಸ್ತು ಬಗ್ಗೆ ಬರ್ತೈತಿ. ನೆಕ್ಸ್ಟ್ ಹೂಮ್ ಅಂದ್ರೆ ಯಾರದು ಅಂತ ಬರುತ್ತೆ. ಸಾರಿ, ಹೂಸ್ ಅಂದ್ರೆ ಯಾರದು ಅಂತ ಬರುತ್ತ. ಹೂಮ್ ಅಂತಂದ್ರೆ ಯಾರಿಗೆ ಅಂತ ಬರುತ್ತ. ಇವ್ ಯಾವ ಬರಂಗಿಲ್ಲ. ಹೂ ಅಂದ್ರೆ ಏನಂತ ಬರುತ್ತ? ಯಾರು ಅಂತ ಬರುತ್ತ. ಯಾರು ಅವಾರ್ಡ್ ಗೆದ್ಲಲ್ಲ, ಅವಳು ಇವಳೇ ಅಂತ ಅರ್ಥ. ಅರ್ಥ ಆಯ್ತಾ? ಸೊ ಇದನ್ನ ನಾವು ರಿಲೇಟಿವ್ ಪ್ರನೌನ್ ಅಂತ ಕರಿತೀವಿ. ಏನಂತ ಕರಿತೀವಿ? ರಿಲೇಟಿವ್ ಪ್ರನೌನ್. ಅಂದ್ರೆ ರಿಲೇಟಿವ್ ಅಂದ್ರೆ ಏನು? ಸಂಬಂಧ ಸೂಚಕ ಅಂತಂದ್ರ ಇಲ್ಲಿ ಕೊಟ್ಟಿರುವಂತಹ ಇದಕ್ಕ ಇಲ್ಲಿ ನೋಡ್ರಿ, ಶಿ ಈಸ್ ದ ಒನ್ ಅನ್ನೋ ಒಂದು ಫ್ರೇಸ್ ಇದೆ, ವಾನ್ ದ ಅವಾರ್ಡ್ ಅನ್ನೋ ಒಂದು ಫ್ರೇಸ್ ಇದೆ. ಇವೆರಡನ್ನು ಸಂಬಂಧಿಸಬೇಕು ಅಂತದನ್ನ ನಾವು ರಿಲೇಟಿವ್ ಪ್ರನೌನ್ ಅಂತ ಕರಿತೀವಿ. ಶಿ ಈಸ್ ದ ಒನ್ ಹೂ ವಾನ್ ದ ಅವಾರ್ಡ್ ಅಂದ್ರ ಯಾರು ಅವಾರ್ಡ್ ಅನ್ನ ಗೆದ್ರೋ ಅವಳು ಇವಳೇ ಅಂತ ಅರ್ಥ. ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡ್ರಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್. ಎಸ್, ನೀವು ಅಬ್ಸರ್ವ್ ಮಾಡ್ತಿದ್ದೀರ ಅನ್ಕೊಂತೀನಿ. ಇಲ್ಲೇ ನಿಮಗೊಂದು 2 ಸಿನಾನಿಮ್ಗಳು 2 ಆಂಟೋನಿಮ್ಗಳು ಬಂದ್ಬಿಟ್ಟು, ಅಂದ್ರೆ 4 ರಿಂದ 5 ಡೈರೆಕ್ಟ್ ಸಿನಾನಿಮ್ ಆಂಟೋನಿಮ್ ಮೇಲೆ ಕೇಳಿಬಿಟ್ಟಾರ ನಿಮಗೆ ಇಲ್ಲಿ. ಅರ್ಥ ಆಯ್ತಾ? ಅಂದ್ರೆ ಇದನ್ನ ಗಮನ ಹರಿಸ್ರಿ ನೀವು. ವರ್ಡ್ಗಳು ಈಗ ನೀವೇನ್ ಮಾಡ್ಬೇಕಂತಂದ್ರೆ ಒಂದು ಪದ ಓದ್ತೀರಿ ಅಂತ ತಿಳ್ಕೊಳ್ರಿ. ನೀವು ಸುಮ್ಮ ಅದ್ರ ಮೀನಿಂಗ್ ತಿಳ್ಕೊಳೋದಲ್ಲ. ಒಂದು ಸಿನಾನಿಮ್, ಒಂದು ಯಾವ್ದಾದ್ರು ಒಂದು ವರ್ಡ್ ಅನ್ನು ಓದಿದ್ರೆ ಅದ್ರ ಸಿನಾನಿಮ್ಗಳು ಯಾವುವು, ಅದ್ರ ಆಂಟೋನಿಮ್ಗಳು ಯಾವುವು, ಅದನ್ನ ನೀವು ನೋಡ್ಕೋಬೇಕು. ಅರ್ಥ ಆಯ್ತಾ? ಅದನ್ನ ನೋಟ್ಸ್ಗಳಲ್ಲಿ ಬರೆದು ತೆಗಿಬೇಕು. ಇದು 1 ದಿವಸ 2 ದಿವಸ 15-20 ದಿವಸದಾಗ ಆಗೋದಿಲ್ಲ, ನಿರಂತರವಾದಂತಹ ಅಭ್ಯಾಸ ಬೇಕಾಗುತ್ತಾ ಅದರ ವೊಕ್ಯಾಬ್ಯುಲರಿಗೆ ಮಾತ್ರ. ಓಕೆನಾ? ನೆಕ್ಸ್ಟ್ ಆಂಟೋನಿಮ್. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಪದ ಇದೆ. ಏನಿದೆ? ಇಸೋಟೆರಿಕ್ ಅಂತ ಇದೆ. ಇದನ್ನ ನೀವು ಎಸೋಟೆರಿಕ್ ಅಂತ ಓದ್ಬಾರ್ದು, ತಪ್ಪಾಗುತ್ತೆ. ಇಸೋಟೆರಿಕ್ ಪದದ ಅರ್ಥ ಏನು? ಎಸ್, ಇಲ್ಲಿ ನೋಡಿ, ಇಸೋಟೆರಿಕ್ ಪದದ ಅರ್ಥ ಕೇವಲ ಕೆಲವೇ ಜನರಿಗೆ ತಿಳಿದಿರುವಂತಹ ಮಾಹಿತಿ ಅಥವಾ ಕೆಲವೇ ಜನರಿಗೆ ಗೊತ್ತಿರುವಂತಹ ಜ್ಞಾನ
ಇದನ್ನ ಇಸೋಟೆರಿಕ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಓಕೆ ನೋಡ್ರಿ, ಈ ಇಸೋಟೆರಿಕ್ ಇದಕ್ಕೆ ನಾವೇನ್ ಮಾಡ್ಬೇಕಿಲ್ಲಿ ಆಂಟೋನಿಮ್ ಅನ್ನ ಕಂಡುಹಿಡಿಬೇಕು. ಆಂಟೋನಿಮ್ ಅಂತಂದ್ರೆ ಏನು? ವಿರುದ್ಧಾರ್ಥಕ ಪದ. ಯಾವ್ದೈತಿ ನೋಡಂ ಬರ್ಲಿ. ಓಕೆ ನೋಡ್ರಿ, ಇದರಲ್ಲಿ ಇನ್ನೊಂದು ನಿಮ್ಗೆ ಈಸಿ ಉತ್ತರ ಈಸಿ ಕೊಟ್ಟಾರ ನೋಡ್ರಿ, ಕಾಮನ್ ಅಂತ ಕೊಟ್ಟಾರ. ಇಸೋಟೆರಿಕ್ ಅಂತಂದ್ರೆ ಕೇವಲ ಕೆಲವರಿಗೆ ಮಾತ್ರ ತಿಳಿದಿರೋದು. ಸೊ ಕಾಮನ್ ಅಂತಂದ್ರೆ ಏನು? ಎಲ್ಲರಿಗೂ ಗೊತ್ತಿರೋದು. ಸೊ ಹಂಗಾಗಿ ಇಸೋಟೆರಿಕ್ ಪದದ ವಿರುದ್ಧಾರ್ಥಕ ಪದ ಏನಾಗುತ್ತೆ? ಕಾಮನ್. ಮತ್ತೆ ಇಲ್ಲಿ ಇನ್ನು ಉಳಿಕೆದು ಅದಾವಲ್ಲ, ಈ ಎಲ್ಲಾ ಪದಗಳ ಅರ್ಥವು ಇದರದೇ ಅರ್ಥ ಆಗಿದೆ. ಸೊ ಅಂದ್ರೆ ಕೆಲವರಿಗೆ ಗೊತ್ತಿರುವ ಮಾಹಿತಿ ಅಥವಾ ಕೆಲವರಿಗೆ ಗೊತ್ತಿರುವ ಜ್ಞಾನ ಅಂತ. ಓಕೆನಾ? ದ ನಾಲೆಜ್ ವಿಚ್ ಈಸ್ ನೋನ್ ಫಾರ್ ಓನ್ಲಿ ಫ್ಯೂ ಪೀಪಲ್ ಅಂತ ಅರ್ಥ ಆಗುತ್ತೆ. ಸೊ ಹಂಗಾಗಿ ಇಸೋಟೆರಿಕ್ ಪದದ ವಿರುದ್ಧಾರ್ಥಕ ಆಂಟೋನಿಮ್ ಏನಾಗುತ್ತೆ?
ಪ್ಲೇ ಕ್ರಿಕೆಟ್ ಎವ್ರಿ ಈವ್ನಿಂಗ್ ಅಂತ ಹೇಳ್ತೇನೆ. ಈ ಪ್ರತಿ ಸಾಯಂಕಾಲ ನಾನು ಆಡ್ತೀನಿ ಅದನ್ನು, ಅಂದರೆ ಪ್ರತಿದಿನ ಅದು ರಿಪೀಟ್ ಆಗುತ್ತಲ್ಲ, ಅದನ್ನು ಫ್ರೀಕ್ವೆನ್ಸಿ ಅಂತ ಕರಿತೀವಿ ನಾವು. ಅರ್ಥ ಆಯ್ತಾ? ಸೊ ಹಂಗಾಗಿ ಈ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಏನಿದೆ ಇದು ಯಾವಾಗಲೂ ಏನಾಗುತ್ತೆ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ ಅಥವಾ ವರ್ಬ್ ನಂತರನೇ ಅದು ಇಮ್ಮಿಡಿಯೇಟ್ಲಿ ಆಫ್ಟರ್ ಹೆಲ್ಪಿಂಗ್ ವರ್ಬ್ ಆರ್ ವರ್ಬ್ ಬರುತ್ತೆ. ಸೊ ಇಲ್ಲಿ ನೋಡ್ರಿ, ಚಾಂದಿನಿ ಈಸ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಐತಲ್ಲ, ಇದಾದ ನಂತರ ಬರ್ಬೇಕಿತ್ತಿದ್ದು. ಅಂದ್ರೆ ಚಾಂದಿನಿ ಈಸ್ ಆಫನ್ ಲೇಟ್ ಅಂತ ಬರ್ಬೇಕಿತ್ತು. ಇಲ್ಲಿ ಏನಾಗೈತಿ, ಲೇಟ್ ಆಫನ್ ಅಂತ ಆಗೈತಿ ಆಪ್ಷನ್ನಾಗ. ಸೊ ಹಂಗಾಗಿ ಇದೇನಾಗುತ್ತಾ, ತಪ್ಪಾಗುತ್ತಾ, ಇನ್ಕರೆಕ್ಟ್ ಯೂಸೇಜ್ ಆಫ್ ಆನ್ ಅಡ್ವರ್ಬ್ ಆಗುತ್ತಿದ್ದು. ಅರ್ಥ ಆಯ್ತಾ ಈಗ? ಓಕೆ, ನೆಕ್ಸ್ಟ್ ಮತ್ತು ನೋಡ್ರಿ ಇದರಲ್ಲಿ ಈಗ ನಾವೇನು ಯಾವ ಟಾಪಿಕ್ ಮೇಲೆ ಪ್ರಶ್ನೆಗಳು ಬಂದವಲ್ಲ, ಅಡ್ವರ್ಬ್ ಮೇಲೆ ಆಗಿರ್ಬೋದು, ನೆಕ್ಸ್ಟ್ ಅದಾದ ಮೇಲೆ ಸಿನಾನಿಮ್ ಆ್ಯಂಟೋನಿಮ್ಗಳ ಮೇಲೆ ಆಗಿರ್ಬೋದು, ಇಡಿಯಮ್ ಮೇಲೆ ಆಗಿರ್ಬೋದು, ಮತ್ತು ವೊಕ್ಯಾಬ್ಯುಲರಿ ಮೇಲೆ ಆಗಿರ್ಬೋದು. ನಿಮಗೆ ಏನಾದರೂ ನಮ್ಮ ವಿಡಿಯೋ ಲೈಕ್ ಆಗಿದ್ರೆ ಮತ್ತು ನೀವು ಬೇರೆ ಹೆಚ್ಚಿನ ವಿಡಿಯೋಗಳನ್ನು ನೀವು ನಮ್ಮಿಂದ ನೀವು ನಿರೀಕ್ಷಿಸ್ತಾ ಇದ್ದರೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ಬೇಕು ಹೇಳ್ರಿ. ವೊಕ್ಯಾಬ್ಯುಲರಿ ಮೇಲೆ ಮಾಡ್ಬೇಕಾ, ಅಡ್ವರ್ಬ್ ಮೇಲೆ ಮಾಡ್ಬೇಕಾ? ಅಡ್ವರ್ಬ್ ಅಂದರೆ ನಾವು ಬರೀ ಅಡ್ವರ್ಬ್ ಅಲ್ಲ, ಬೇಕಾದ್ರೆ ಎಲ್ಲ ಏನು ಮಾಡೋಣ, ಪಾರ್ಟ್ಸ್ ಆಫ್ ಸ್ಪೀಚ್ಗಳ ಮೇಲೆ ಮಾಡೋಣ. ಮತ್ತು ಇನ್ನೊಂದು ಪ್ರನೌನ್ಗಳು ಬಂದಿತ್ತು, ಯಾವುದು ರಿಲೇಟಿವ್ ಪ್ರನೌನ್ ಬಗ್ಗೆ ಕ್ವಶನ್ ನೋಡಿದ್ವಿ. ಸೊ ಇಂಥವೆಲ್ಲ ನಿಮಗೆ ತಿಳಿಸ್ಬೇಕಾ, ಯಾವ ಟಾಪಿಕ್ ನಿಮಗೆ ಟಫ್ ಆಗ್ತದೆ ಅದನ್ನು ಪ್ಲೀಸ್ ಕಮೆಂಟ್ ಮಾಡಿ, ನಾವು ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ಅಪ್ರೋಪ್ರಿಯೇಟ್ ಆಪ್ಷನ್ ಅಂದ್ರೆ ಸರಿಯಾಗಿ ಹೊಂದಿಕೆ ಆಗುವಂತ ಆಪ್ಷನ್ ಯಾವುದಿದೆ ಅದನ್ನ ಅಲ್ಲಿ ಫಿಲ್ ಮಾಡಬೇಕು. ದ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಡ್ಯಾಶ್ ಅಪ್ರೋಚ್ ಎನ್ಶೂರ್ ದಟ್ ಎವ್ರಿ ಆಸ್ಪೆಕ್ಟ್ ಆಫ್ ದಿ ಪ್ರಾಜೆಕ್ಟ್ ವಾಸ್ ಮೆಟಿಕ್ಯುಲಸ್ಲಿ ಪ್ಲಾನ್ಡ್ ಅಂಡ್ ಎಕ್ಸಿಕ್ಯೂಟೆಡ್. ಎಸ್, ನೋಡೋಣ. ರೈಟ್, ಈಗ ಮೊದಲಿಲ್ಲಿ ಇದನ್ನ ಯಾವಾದ್ರೂ ಡಿಫಿಕಲ್ಟ್ ವರ್ಡ್ ಅದಾವ ನೋಡೋಣ. ಅಪ್ರೋಚ್ ಎನ್ಶೂರ್ಡ್ ದಟ್ ಎವ್ರಿ ಆಸ್ಪೆಕ್ಟ್ ಆಫ್ ದಿ ಪ್ರಾಜೆಕ್ಟ್ ವಾಸ್ ಮೆಟಿಕ್ಯುಲಸ್ಲಿ ಪ್ಲಾನ್ಡ್. ಮೆಟಿಕ್ಯುಲಸ್ಲಿ ಪ್ಲಾನ್ಡ್ ಅಂತಂದ್ರೆ ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ಪ್ಲಾನ್ ಮಾಡೋದು. ಅರ್ಥ ಆಯ್ತಾ? ಮತ್ತೆ ಅದೇ ಎಕ್ಸಿಕ್ಯೂಟೆಡ್ ಅಂದ್ರೆ ಅದನ್ನ ಕಾರ್ಯಗತಗೊಳಿಸುವುದು ಅಂತ ಆಗುತ್ತೆ. ಸೊ ಇಲ್ಲಿ ಯಾವುದಾದ್ರೂ ಒಂದು ಪ್ರಾಜೆಕ್ಟು ಕೇರ್ಫುಲ್ ಆಗಿ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಂತಂದ್ರೆ ಆ ಪ್ರಾಜೆಕ್ಟ್ ಮ್ಯಾನೇಜರ್ ಏನು ಮಾಡಬೇಕು, ಮೆಥಾಡಿಕಲ್ ಅಪ್ರೋಚ್ ಅನ್ನ ಆತ ಅನುಸರಿಸಬೇಕು. ಮೆಥಾಡಿಕಲ್ ಅಪ್ರೋಚ್ ಅಂತಂದ್ರೆ ಸಿಸ್ಟಮೆಟಿಕ್ ಅಂತ ಕರೀತೀವಿ. ಸಿಸ್ಟಮೆಟಿಕ್ ಆಗಿ ಆ ಪ್ರಾಜೆಕ್ಟ್ ನ ನಿರ್ವಹಿಸೋದು ಅಂದ್ರೆ ಆ ಪ್ರಾಜೆಕ್ಟ್ ನ ಪ್ರತಿಯೊಂದು ಭಾಗವೂ ಕೂಡ ಸರಿಯಾಗಿ ನಡೀತಾ ಇದೋ ಇಲ್ಲೋ ಅಂತೇಳಿ ಅದು ಏನ್ ಮಾಡ್ತಾನ, ಎನ್ಶೂರ್ ಮಾಡ್ತಾನೆ ಅಂತಂದ್ರೆ ಅದನ್ನ ಗ್ಯಾರಂಟಿ ಮಾಡ್ಕೊಂತಾನ, ಪಕ್ಕ ತಿಳ್ಕೊಂತಾನ ಅಂತ. ಸೊ ಹಂಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು, ಮೆಥಾಡಿಕಲ್ ಅಂತಂದ್ರೆ ಮೆಥಡ್ ಅಂತ ಇಲ್ಲೇ ಕಾಣುತ್ತೆ ನೋಡ್ರಿ ನಿಮಗೆ. ಮೆಥಡ್ ಅಂತಂದ್ರೆ ಏನು, ಒಂದು ಸಿಸ್ಟಮೆಟಿಕಲ್ ಆಗಿ ಮಾಡೋದನ್ನು ನಾವು ಮೆಥಾಡಿಕಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಇಲ್ಲಿ ಎರಾಟಿಕ್, ನೆಗ್ಲಿಜೆಂಟ್, ಲ್ಯಾಕ್ಸ್ ಯಾವ್ದಾಗಲ್ಲ. ಅಂದ್ರೆ ಇಲ್ಲಿ ಲ್ಯಾಕ್ಸ್ ಅಂತಂದ್ರೆ ಏನು, ಸಫಿಶಿಯೆಂಟ್ ಆಗಿ, ಆಮೇಲೆ ಇನ್ಸಫಿಶಿಯೆಂಟ್ ಆಗಿ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಎರಾಟಿಕ್ ಅಂತಂದ್ರೆ ಕೇರ್ಲೆಸ್, ನೆಗ್ಲಿಜೆಂಟ್ ಅಂದ್ರೆ ಕೂಡ ಏನಾಗುತ್ತೆ, ಕೇರ್ಲೆಸ್. ಸೊ ಕೇರ್ಲೆಸ್ ಅಲ್ಲ, ಸಿಸ್ಟಮೆಟಿಕ್ ಆಗಿ ಆತ ಏನು ಮಾಡಬೇಕಾಗ್ತದೆ, ಅದನ್ನ ಗಮನ ಹರಿಸಬೇಕಾಗುತ್ತೆ. ಸಿಸ್ಟಮೆಟಿಕ್ ಅಂದ್ರೆ ಮೆಥಾಡಿಕಲ್. ಸೊ ಅವಾಗ ಮಾತ್ರ ಮೆಟಿಕ್ಯುಲಸ್ ಆಗಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತೆ, ಪ್ಲಾನ್ ಮಾಡಿ. ಓಕೆ, ನೆಕ್ಸ್ಟ್ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್. ನೋಡಿ, ಮತ್ತೊಂದು ಆಂಟೋನಿಮ್ ಬಂತು ಅಂದ್ರೆ ಇಲ್ಲಿ ಒಂದು 5 ರಿಂದ 6 ಕ್ವಶನ್ ಸಿನಾನಿಮ್ ಮತ್ತು ಆಂಟೋನಿಮ್ಗಳ ಮೇಲೆ ಬಂತು. ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದಿ ಗಿವನ್ ವರ್ಡ್ ಯಾವುದು, ಅಬೇಟ್ ಅಂತ ಕೊಟ್ಟಾರ. ಅಬೇಟ್ ಪದದ ಅರ್ಥ ಏನು ತಿಳ್ಕೊಳ್ಬೇಕು. ಅಬೇಟ್ ಅಂತಂದ್ರೆ ಡಿಕ್ರೀಸ್ ಆಗೋದು. ಅಬೇಟ್ ಅಂತಂದ್ರೆ ಏನು, ಡಿಕ್ರೀಸ್ ಆಗೋದು. ಸೊ ಅದರದ್ದೇನು ಆಂಟೋನಿಮ್ ಕೇಳ್ಯಾರ ನೋಡಿ. ರೆಡ್ಯೂಸ್ ಅಂದ್ರೆ ಕೂಡ ಡಿಕ್ರೀಸ್ ಆಗೋದು. ಸಪ್ಲೈ ಅಂದ್ರೆ ಸಪ್ಲೈ ಮಾಡೋದು. ಕನ್ಸ್ಯೂಮ್ ಅಂದ್ರೆ ಬಳಸ್ಕೊಳ್ಳೋದು. ಇವೆರಡು ಅಂತೂ ಈಸಿ ಆಗಲ್ಲ. ಇನ್ನು ಉಳಿದಿರೋದು ಯಾವುದು, ಇಂಟೆನ್ಸಿಫೈ. ಎಸ್, ನೋಡ್ರಿ, ರೆಡ್ಯೂಸ್ ಅಂತಂದ್ರೆ ಕಮ್ಮಿ ಮಾಡು, ಅಬೇಟ್ ಕಮ್ಮಿ ಮಾಡು. ಇಂಟೆನ್ಸಿಫೈ ಅಂದ್ರೆ ಅದನ್ನ ಹೆಚ್ಚು ಮಾಡು. ಅರ್ಥ ಆಯ್ತಾ? ಇಂಟೆನ್ಸಿಫೈ ಅಂದ್ರೆ ಏನು, ಹೆಚ್ಚು ಮಾಡು ಅಂತ ಅರ್ಥ. ಸೊ ಹಂಗಾಗಿ ಇಂಟೆನ್ಸಿಫೈ ಏನಾಗುತ್ತಾ, ಸರಿಯಾದಂತಹ ಉತ್ತರ ಆಗುತ್ತಾ. ನೋಡಿ, ಅಬೇಟ್ ಅಂದ್ರೆ ರೆಡ್ಯೂಸ್, ಇದು ಸಿನಾನಿಮ್ ಆಗುತ್ತಾ. ಇಂಟೆನ್ಸಿಫೈ ಇದು ಆಂಟೋನಿಮ್ ಆಗುತ್ತಾ. ಸರಿಯಾದ ಉತ್ತರನೂ ಆಗುತ್ತೆ, ಆಪ್ಷನ್ ನಂಬರ್ 2. ಓಕೆ, ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಲಾಸ್ಟ್ ನೋಡಿ, ಕಾಂಪ್ರಿಹೆನ್ಷನ್ ಕೊಟ್ಟರಲ್ಲಿ ಇದನ್ನು ಮಾತ್ರ ಇದು
ತುಂಬ ಕನ್ಫ್ಯೂಸಿಂಗ್ ಇರುತ್ತೆ. ಯಾಕೆ ಕನ್ಫ್ಯೂಸಿಂಗ್ ಇರುತ್ತೆ ಅಂತಂದರೆ ನಿಮಗಿದು ಪ್ಯಾಸೇಜ್ ಅರ್ಥ ಆಗೋದೇ ಇಲ್ಲ. ಯಾಕೆ ಅರ್ಥ ಆಗಲ್ಲ? ನಿಮಗೆ ಒಂದು ಸೆಂಟೆನ್ಸ್ ಕೊಟ್ಟಾಗನ ನಿಮಗೆ ಎಷ್ಟೋ ವರ್ಡ್ಗಳು ಅರ್ಥ ಆಗಿರಂಗಿಲ್ಲ, ಮತ್ತು ನಿಮ್ಗೆ ಆ ಸೆಂಟೆನ್ಸ್ ಮೀನಿಂಗು ಅರ್ಥ ಆಗಲ್ಲ. ಇನ್ನು ಇದ್ರಾಗ ಇಡೀ ಒಂದು ಪ್ಯಾಸೇಜ್ ಕೊಟ್ರಂತೂ ನೀವು ನೆಗ್ಲಿಜೆನ್ಸ್ ಮಾಡಿಬಿಡ್ತೀರಿ, ನಮ್ಮ ಕೈಲಿ ಆಗಲ್ಲ ಅಂತ ಕೈ ಬಿಟ್ಬಿಡ್ತೀರಿ. ಇದನ್ನು ನೀವು ಸಕ್ಸಸ್ಫುಲ್ಲಾಗಿ ಕರೆಕ್ಟಾಗಿ ಬರಿಬೇಕಂತಂದರೆ ಏನು ಇದಕ್ಕೆ ಈ ಶಾರ್ಟ್ ಮೆಥಡ್ ಅಂತೀವಲ್ಲ, ಆಲ್ಟರ್ನೇಟಿವ್ ಏನೂ ಇಲ್ಲ. ಏನು, ನೀವು ವೊಕ್ಯಾಬ್ಯುಲರಿ ಗೊತ್ತಿರಬೇಕು, ಪದಗಳ ಅರ್ಥ ಗೊತ್ತಿರಬೇಕು, ನೀವು ಇದನ್ನು ಈಸಿಯಾಗಿ ಬಿಡಿಸಿಬಿಡ್ತೀರಿ. ಓಕೆ, ಏನಿದೆ ನೋಡೋಣ ಬರ್ರಿ. ಎಫೆಕ್ಟಿವ್ ಕಮ್ಯುನಿಕೇಷನ್ ಇನ್ ದ ಡಿಜಿಟಲ್ ಏಜ್ ಡ್ಯಾಶ್ ಪ್ರಾಪರ್. ನೋಡಿ, ಇದನ್ನು ನೀವು ಎಟಿಕ್ವೆಟೆ ಅಂತಾಗಲಿ ಎಟಿಕ್ವೆಟ್ ಅಂತಾಗಲಿ ಓದಬಾರ್ದು. ಇದನ್ನು ಎಟಿಕೆಟ್, ಇದನ್ನು ಹೆಂಗೆ ನೀವು ಪ್ರೊನೌನ್ಸ್ ಮಾಡ್ಬೇಕಂದ್ರೆ ಎಟಿಕೆಟ್ ಅಥವಾ ಎಡಿಕೆಟ್ ಎರಡೂ ರೀತಿ ಪ್ರೊನೌನ್ಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಈ ಪದದ ಅರ್ಥ ನಿಮಗೆ ಗೊತ್ತಿಲ್ಲ, ಅರ್ಥ ಆಯ್ತಾ? ಇಲ್ಲಿ ಮತ್ತೆ ಯಾವ ಪದ ಅದ ಅಂತ ನೋಡಿ. ರೆಸ್ಪಾಂಡಿಂಗ್ ಡ್ಯಾಶ್ ಟು ಇಮೇಲ್ಸ್ ಆ್ಯಂಡ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಇನ್ ದ ಡಿಜಿಟಲ್ responding dash to emails and messages is a sign of professionalism. However, being dash of the tone used is equally important. Misunderstandings can arise easily in written communication. Balancing dash and courtesy ensures meaningful interactions dash positive relationships in both personal and professional spheres. ಓಕೆ, ನೋಡಿ, ಇದು ಯಾವುದ್ರ ಬಗ್ಗೆ ಕೊಟ್ಟಾರ ಅಂತಂದ್ರೆ, ಈಗ ಈ ಡಿಜಿಟಲ್ ಏಜಲ್ಲಿ ನಾವು ಕಮ್ಯುನಿಕೇಟ್ ಮಾಡ್ತೀವಿ, ಯಾವುದ್ರ ಮೇಲೆ ಮಾಡ್ತೀವಿ? ಇಮೇಲ್ಸ್ ಮುಖಾಂತರ, ಮೆಸೇಜಸ್ ಮುಖಾಂತರ ಮಾಡ್ತೀವಿ. ಅದ್ರ ಬಗ್ಗೆ ನಾವು ಇಲ್ಲಿ ಕೊಟ್ಟಾರ. ಅಂದ್ರೆ ನಮ್ಮ ಮೆಸೇಜಸ್ಗಳು, ಇಮೇಲ್ಗಳು ಹೆಂಗಿರಬೇಕು ಅನ್ನೋದನ್ನು ಈ ಗದ್ಯ ಭಾಗದಲ್ಲಿ ಕೊಟ್ಟಾರ. ಏನಿದೆ ಇದು? ಎಫೆಕ್ಟಿವ್ ಕಮ್ಯುನಿಕೇಷನ್ ಇನ್ ದ ಡಿಜಿಟಲ್ ಏಜ್ ಅಂದ್ರೆ ನಾವು ಕಮ್ಯುನಿಕೇಟ್ ಮಾಡ್ತೀವಲ್ಲ, ಅದು ಎಫೆಕ್ಟಿವ್ ಆಗಿರಬೇಕು. ಓಕೆನಾ? ಎಫೆಕ್ಟಿವ್ ಕಮ್ಯುನಿಕೇಷನ್ ಇನ್ ದ ಡಿಜಿಟಲ್ ಏಜ್. ಈಗ ಇದು ನಾವೆಲ್ಲಿದ್ದೀವಿ? ನಾವು ಡಿಜಿಟಲ್ ಏಜ್ನಾಗ ಬದುಕತ್ತೀವಿ. ನಾವೀಗ ಪ್ರತಿಯೊಂದು ಡಿಜಿಟಲ್ ಆಗೈತಿ. ಈಗ ನಾ ಕ್ಲಾಸ್ ಮಾಡಕತ್ತೀನಿ, ನೀವು ಕ್ಲಾಸ್ ಕೇಳಕತ್ತೀರಿ, ಇದು ಡಿಜಿಟಲ್ ಇದು. ಓಕೆನಾ? ಡಿಜಿಟಲ್ ಏಜ್. ಇಲ್ಲಿ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ ಬಂತೀವಿ. ಇಲ್ಲಿ ಯಾವ್ದು ತುಂಬಬೇಕು? ಡ್ಯಾಶ್ ಪ್ರಾಪರ್ ಎಟಿಕೇಟ್. ನೋಡಿ, ಈಸ್ ನ್ಯಾಚುರಲ್. ಡಿಜಿಟಲ್ ಏಜ್ ಈಸ್ ನ್ಯಾಚುರಲ್ ಅಲ್ಲ. ಇಲ್ಲಿ ಬೇಕಾಗಿರೋದು ಇದನ್ನು ಅಲ್ಲ. ಎರಡು ವರ್ಬ್ಗಳದಾವೆ, ರಿಕ್ವೈರ್, ರಿಕ್ವೈರ್ಸ್. ಇವೆರಡರಾಗ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ನೀವು ಅಲ್ಲಿ ಫಿಲ್ ಮಾಡಬಹುದು. ನೋಡಿ, ಇದರೊಳಗೆ ರಿಕ್ವೈರ್ ಅಥವಾ ರಿಕ್ವೈರ್ಸ್ ಯಾವ್ದು ಕರೆಕ್ಟ್ ಆಗುತ್ತೆ ಸರ್ ಇದ್ರಾಗ ಅಂತಂದ್ರೆ ಸರಿಯಾದ ಉತ್ತರ ರಿಕ್ವೈರ್ಸ್. ರಿಕ್ವೈರ್ಸ್ ಯಾಕಾಗುತ್ತೆ, ರಿಕ್ವೈರ್ ಯಾಕಾಗಲ್ಲ ಅಂದ್ರೆ ಇಲ್ಲಿ ಮತ್ತೆ ಬಂದು ನೋಡ್ರಿ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಇದು ಒಂದು ಟಾಪಿಕ್ ಐತಿ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತಂದ್ರೆ ಸಬ್ಜೆಕ್ಟ್ ಯಾವ ಥರ ಇರುತ್ತಾ ಅದೇ ರೀತಿಯಲ್ಲಿ ವರ್ಬ್ ಚೇಂಜ್ ಆಗ್ತಾ ಹೋಗುತ್ತಾ, ಅಥವಾ ಹೆಲ್ಪಿಂಗ್ ವರ್ಬ್ಗಳು ಚೇಂಜ್ ಆಗ್ತಾವ, ಅದನ್ನ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೀವಿ. ಇಲ್ಲಿ ಏನಿದೆ? ಎಫೆಕ್ಟಿವ್ ಕಮ್ಯುನಿಕೇಷನ್. ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂತ ಅನ್ನೋದು ನೋಡ್ರಿ, ಈ ಕಮ್ಯುನಿಕೇಷನ್ ಅಂತ ಅನ್ನೋದು ಇದು ಒಂದು ಅನ್ಕೌಂಟೇಬಲ್ ನೌನ್. ಇದು ಅನ್ಕೌಂಟೇಬಲ್ ನೌನ್ ಅಂದ್ರೆ ನಾವು ಇದನ್ನ ಎಣ್ಸಕ್ಕಾಗಲ್ಲ, 1 2 3 ಅಂತ ಎಣ್ಸಕ್ಕಾಗಲ್ಲ. ಅಂದ್ರೆ ಇದನ್ನ ನಾವು ಯಾವಾಗಲೂ ಸಿಂಗುಲರ್ ಆಗಿನೇ ಕನ್ಸಿಡರ್ ಮಾಡಬೇಕು. ಸೊ ಹಾಗಾಗಿ ಯಾವಾಗ ಸಿಂಗುಲರ್ ಸಬ್ಜೆಕ್ಟ್ ಸಿಂಗುಲರ್ ಆಗಿರುತ್ತೋ, ಸೊ ಅವಾಗ ಏನಾಗುತ್ತೆ? ವರ್ಬ್ ರಿಕ್ವೈರ್ಸ್ ಎಸ್ ಅಥವಾ ಇ ಎಸ್ ಹಚ್ಬೇಕು. ಈಗ ಹಿಂದೆ ಒಂದು ಪ್ರಶ್ನೆ ಬಂದಿತ್ತು, ಅದರೊಳಗೆ ಏನಾಯಿತು? ಶಿ ಆಲ್ವೇಸ್ ಡೂ ಅಂತ ಅವ್ರು ಕೊಟ್ಟಿದ್ರು, ನಾವು ಅದನ್ನು ಶಿ ಆಲ್ವೇಸ್ ಡಸ್ ಅಂತ ಕರೆಕ್ಟ್ ಮಾಡಿದ್ವಿ. ಅಲ್ಲಿ ಶಿ ಅನ್ನೋದೇನು? ಸಿಂಗುಲರ್ ಸಬ್ಜೆಕ್ಟ್ ಬಂದಿತ್ತು, ಶಿ ಅನ್ನೋದು ಸಿಂಗುಲರ್ ಪ್ರೊನೌನ್. ಅದೇ ರೀತಿ ಕಮ್ಯುನಿಕೇಷನ್ ಅನ್ನೋದು ಕೂಡ ಸಿಂಗುಲರ್ ಸಬ್ಜೆಕ್ಟ್ ಅದು. ಸೊ ಅಲ್ಲಿ ಏನಾಗುತ್ತೆ? ವರ್ಬ್ಗೆ ನಾವೇನು ಮಾಡಬೇಕಾಗುತ್ತೆ? ಎಸ್ ಅಥವಾ ಇ ಎಸ್ ಅನ್ನು ಸೇರಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಇದು ರಿಕ್ವೈರ್ ಆಗಲ್ಲ, ಸರಿಯಾದ ಉತ್ತರ ಏನಾಗುತ್ತೆ? ರಿಕ್ವೈರ್ಸ್. ಸೊ ಹಾಗಾಗಿ ಆಪ್ಷನ್ 3 ಸರಿಯಾದಂತಹ ಉತ್ತರ. ಓಕೆ, ನೆಕ್ಸ್ಟ್ ಇನ್ನು ಮುಂದಿನ ಪ್ರಶ್ನೆಗಳು. ರೆಸ್ಪಾಂಡಿಂಗ್ ಡ್ಯಾಶ್ ಟು ಇಮೇಲ್ಸ್. ನೋಡ್ರಿ, ಡ್ಯಾಶ್ ಟು ಇಮೇಲ್ಸ್ ಅಂದ್ರೆ ಏನು? ರೆಸ್ಪಾಂಡ್ ಮಾಡಬೇಕು, ವಾಪಸ್ ಅದಕ್ಕೆ ಏನು ಮಾಡ್ಬೇಕು? ನಾವು ರೆಸ್ಪಾನ್ಸ್ ಕೊಡಬೇಕು. ಸೊ ಹೆಂಗ? ಹರಿ, ಗ್ರ್ಯಾಜುವಲಿ, ಕೇರ್ಲೆಸ್ಲಿ. ಅಂದ್ರೆ ನಮಗೆ ಬಂದಂತಹ ಇಮೇಲ್ಸ್ಗೆ ಅಥವಾ ಮೆಸೇಜ್ಗೆ ನಾವು ಪ್ರಾಂಪ್ಟ್ಲಿ ರೆಸ್ಪಾಂಡ್ ಮಾಡಬೇಕು. ಪ್ರಾಂಪ್ಟ್ಲಿ ಅಂದ್ರೆ ಕ್ವಿಕ್ಲಿ ಅಂತ ಅರ್ಥ. ಪ್ರಾಂಪ್ಟ್ಲಿ ಅಂದ್ರೆ ಏನು? ಕ್ವಿಕ್ಲಿ ಅಂತ ಅರ್ಥ. ಹರಿ ಅಂತಂದ್ರೂ ಕ್ವಿಕ್ಲಿ ಆಗುತ್ತಾನ ಅಲ್ಲ. ಹರಿ ಅಂತಂದ್ರೆ ಅವಸರ ಮಾಡೋದು, ಅವಸರ ಮಾಡಿ ಅಲ್ಲ.
ನಾವು ಪ್ರಾಂಪ್ಟ್ಲಿ ಅಂದರೆ ವೇಗವಾಗಿ ಮಾಡಬೇಕು, ಆದರೆ ಕರೆಕ್ಟಾಗಿ ಮಾಡಬೇಕು. ಸೊ ಹಂಗಾಗಿ ಇಲ್ಲಿ ಹರಿ ಬರೋಂಗಿಲ್ಲ, ಯಾವ್ದು ಬರುತ್ತೆ ಇಲ್ಲಿ ಪ್ರಾಂಪ್ಟ್ಲಿ ಅಂತ ಬರುತ್ತೆ. ಅರ್ಥ ಆಯ್ತಾ? ಸೊ ಸೆಲೆಕ್ಟ್ ಇಲ್ಲಿ ಸರಿಯಾದಂಥ ಉತ್ತರ ಪ್ರಾಂಪ್ಟ್ಲಿ. ನೆಕ್ಸ್ಟ್ ರೆಸ್ಪಾಂಡಿಂಗ್ ಪ್ರಾಂಪ್ಟ್ಲಿ ಟು ಇಮೇಲ್ಸ್ ಅಂಡ್ ಮೆಸೇಜಸ್ is a sign of professionalism, however being dash of the tone. Next one. ಈಗ ಪ್ರೊಫೆಷನಲಿಸಮ್ ಅಂತ ಬಂತಲ್ಲ, ಇದು ವೃತ್ತಿಪರತೆ ಅಂತ ಆಗುತ್ತೆ ಕನ್ನಡದಾಗ. ಸೊ ಅಂದ್ರೆ ನಾವು ಬಂದಂಥ ಇಮೇಲ್ಸ್ಗೆ ಸರಿಯಾದ ಸಮಯಕ್ಕೆ ವೇಗವಾಗಿ ರೆಸ್ಪಾನ್ಸ್ ಮಾಡೋದು ಕೂಡ ಒಂದು ನಮ್ಮ ಕೆಲಸದ ಭಾಗ ಆಗಿರ್ತದೆ ಈಗ. ಓಕೆನಾ? ನೆಕ್ಸ್ಟ್ ನೋಡಿ, ಹವೆವರ್ ಬೀಯಿಂಗ್ ಡ್ಯಾಶ್ ಆಫ್ ದ ಟೋನ್ ಯೂಸ್ಡ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಅಂದ್ರೆ ನಾವು ಮೆಸೇಜ್ ಅಥವಾ ಇಮೇಲ್ಗೆ ಏನು ರೆಸ್ಪಾನ್ಸ್ ಮಾಡ್ತೀವಲ್ಲ, ಅದರೊಳಗೆ ನಾವು ಏನೋ ಮೆಸೇಜ್ ಬರಿತೀವಲ್ಲ, ಅದ್ರ ಟೋನ್ ಹೆಂಗಿರಬೇಕು, ಅದ್ರ ಭಾಷೆ ಹೆಂಗಿರಬೇಕು ಅಂತಂದ್ರೆ, ಸೊ ಹೆಂಗಿರಬೇಕು, ಮೈಂಡ್ಫುಲ್ ಆಗಿರಬೇಕು. ಮೈಂಡ್ಫುಲ್ ಅಂದ್ರೆ ಮೈಂಡ್ಫುಲ್ ಆಫ್ ದಿ ಟೋನ್ ಅಂತಂದ್ರೆ ನಾವು ಬರೆಯುವಂಥ ಮೆಸೇಜ್ನ ಭಾವಾರ್ಥ ಅಥವಾ ಅಲ್ಲಿ ಒಂದು ಇದು ಹೆಂಗಿರಬೇಕು ಅಂತಂದ್ರೆ ಮೈಂಡ್ಫುಲ್ ಆಗಿರ್ಬೇಕು. ಮೈಂಡ್ಫುಲ್ ಅಂದ್ರೆ ಏನು, ಅವೇರ್ನೆಸ್ ಇರಬೇಕು ಅಂತ ಅರ್ಥ. ಅದ್ರ ಬಗ್ಗೆ ಎಚ್ಚರಿಕೆಯಿಂದ ನಾವು ರೆಸ್ಪಾಂಡ್ನ ಮಾಡಬೇಕು ಅಂತ ಅರ್ಥ. ಸೊ ಹಂಗಾಗಿ ಇಲ್ಲಿ ಸರಿಯಾದ ಉತ್ತರ ಮೈಂಡ್ಫುಲ್. ಇನ್ನು ಹೀಡ್ಲೆಸ್ ಮತ್ತು ಡಿಸ್ಕ್ರೀಟ್ ಪದದ ಅರ್ಥ ಏನಾಗುತ್ತೆ ಗೊತ್ತಾನು, ಇವೆರಡು ಪದದ ಅರ್ಥ ಕೇರ್ಲೆಸ್ ಅಂತ ಆಗುತ್ತೆ. ನಾವು ಕೇರ್ಲೆಸ್ ಆಗಿ ರೆಸ್ಪಾಂಡ್ ಮಾಡಬಾರ್ದು. ಇನ್ನು ವಾಚ್ ಅಂತ ಇದು ಆಗಿ ಬರೋದು, ಇದಕ್ಕಾದ ಸಂಬಂಧ. ಸರಿಯಾದ ಉತ್ತರ ಯಾವುದು, ಮೈಂಡ್ಫುಲ್. ಓಕೆ, ನೆಕ್ಸ್ಟ್ ಇನ್ನು ನೆಕ್ಸ್ಟ್ ನೋಡಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ಯಾನ್ ಅರೈಸ್ ಈಸಿಲಿ ಇನ್ ರಿಟರ್ನ್ ಕಮ್ಯುನಿಕೇಶನ್. ಅಂದ್ರೆ ನಾವು ಏನಾದ್ರೂ ಬರೆದು ಕಳಿಸಿದಾಗ ನೋಡ್ರಿ, ನಾವು ಮಾತಾಡ್ತಿರ್ತೀವಿ, ನಮ್ಮ ಟೋನ್ ಏನಾದರೂ ಚೇಂಜ್ ಆದ್ರೆ ಅಥವಾ ನಾವು ಏನು ಸರಿಯಾಗಿ ಅವರಿಗೆ ಹೇಳ್ಬೇಕು ಅದನ್ನು ವ್ಯಕ್ತಪಡಿಸದೇ ಇದ್ದಾಗ ಇನ್ನೊಂದ್ಸಲ ನಿಮ್ಗೆ ಅವ್ರು ಎದುರಿಗೆ ಇರ್ತಾರೆ, ನೀವು ಇನ್ನೊಂದ್ಸಲ ಅವರಿಗೆ ಕನ್ವಿನ್ಸ್ ಮಾಡ್ಬೋದು. ಆದರೆ ನಾವು ಬರೆದು ಕಳಿಸ್ತೀವಿ, ಅವರು ಇಮೇಲ್ಸ್ ಯಾಕೆ ಎದಕ್ಕೆ ಯೂಸ್ ಮಾಡ್ತೀವಿ, ನಾವು ಅವ್ರು ದೂರ ಇರ್ತಾರೆ, ನಾವೆಲ್ಲೋ ಇರ್ತೀವಿ, ಅವರೆಲ್ಲೋ ಇರ್ತೀವಿ, ನಮ್ಮ ರೆಸ್ಪಾನ್ಸನ್ನು ಅವ್ರಿಗೆ ಕಳಿಸ್ಬೇಕು, ನಮ್ಮ ರೆಸ್ಪಾಂಡ್ ಮಾಡ್ತೀವಿ, ನಾವು ಅವರಿಗೆ ರಿಪ್ಲೈ ಮಾಡ್ತೀವಲ್ಲ. ಸೊ ನಾವಲ್ಲಿ ಏನಾದರೂ ತಪ್ಪು ಶಬ್ದಗಳ ಮುಖಾಂತರ ಏನಾದರೂ ಟೋನ್ ತಪ್ಪಾಗಿಬಿಟ್ರೆ ಅಲ್ಲಿ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡುತ್ತೆ. ಅದಕ್ಕೆ ಅವ್ರು ಏನು ಕೊಟ್ಟಾರಲ್ಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ಯಾನ್ ಅರೈಸ್ ಈಸಿಲಿ ಇನ್ ರಿಟರ್ನ್ ಕಮ್ಯುನಿಕೇಶನ್. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು. ಸೊ ಹಂಗಾಗಿ ಬ್ಯಾಲೆನ್ಸಿಂಗ್ ಡ್ಯಾಶ್ ಆ್ಯಂಡ್ ಕರ್ಟಸಿ. ಕರ್ಟಸಿ ಅಂದರೆ ಏನು, ವಿನಯ ಅಂತ ಕರಿತೀವಿ ಕನ್ನಡದಲ್ಲಿ. ವಿನಯ ಇರಬೇಕು, ನಮ್ಮ ಮಾತಿನಲ್ಲಿ ವಿನಯನೂ ಇರಬೇಕು, ಆಮೇಲೆ ಕ್ಲಾರಿಟಿನೂ ಇರಬೇಕು. ಕ್ಲಾರಿಟಿ ಅಂತಂದರೆ ನಾವೇನು ಹೇಳಬೇಕು ಅದನ್ನು ಸ್ಪಷ್ಟವಾಗಿ ಹೇಳಬೇಕು, ಕ್ಲಾರಿಟಿಯಿಂದ ಹೇಳಬೇಕು. ಮತ್ತು ಕರ್ಟಸಿ ಇರಬೇಕು, ಅಂದರೆ ಅದರಲ್ಲಿ ವಿನಯನೂ ಇರಬೇಕು, ತೋರ್ಪಡಿಸ್ಬೇಕು. ಸೊ ಅವಾಗ ಅದು ಒಂದು ಮೀನಿಂಗ್ಫುಲ್ ಇಂಟ್ರ್ಯಾಕ್ಷನ್ ಆಗುತ್ತೆ, ಅದು ಒಂದು ಅರ್ಥಭರಿತವಾದಂಥ ಸಂವಹನ ಆಗುತ್ತೆ. ನೆಕ್ಸ್ಟ್, ಡ್ಯಾಶ್ ಪಾಸಿಟಿವ್ ರಿಲೇಷನ್ಶಿಪ್ಸ್ ಇನ್ ಬೋತ್ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್. ಓಕೆ, ನೆಕ್ಸ್ಟ್ ಲಾಸ್ಟ್ ಏನೈತಿ ಇಲ್ಲಿ, ಬ್ಯಾಲೆನ್ಸಿಂಗ್. ಇದು ಮುಗಿತಿದ್ದು ಬ್ಯಾಲೆನ್ಸಿಂಗ್. ಓಕೆ, ರೈಟ್. ಬ್ಯಾಲೆನ್ಸಿಂಗ್ ಕ್ಲಾರಿಟಿ ಆ್ಯಂಡ್ ಕರ್ಟಸಿ ಎನ್ಶೂರ್ಸ್ ಮೀನಿಂಗ್ಫುಲ್ ಇಂಟ್ರಾಕ್ಷನ್ಸ್ ಇದಾಯಿತು. ಡ್ಯಾಶ್ ಪಾಸಿಟಿವ್ ರಿಲೇಷನ್ಶಿಪ್ಸ್ ಇನ್ ಬೋತ್ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್ ಸ್ಪಿಯರ್ಸ್ ಅಂತಂದ್ರೆ ನಾವೀಗ ಕಳಿಸುವಂಥ ಮೆಸೇಜ್ ಕ್ಲಾರಿಟಿ ಆಗಿದ್ರೆ ನಿಖರವಾಗಿ ನಾವು ಏನು ಅದನ್ನು ಕನ್ವೆ ಮಾಡ್ಬೇಕು ಅನ್ಕೊಂತೀವಿ ಅದು ಸ್ಪಷ್ಟವಾಗಿ ಬರೆದು ಕಳಿಸ್ಬೇಕು. ಮತ್ತು ಅದರಲ್ಲಿ ಕರ್ಟಸಿ ಇರಬೇಕು, ವಿನಯ ಇರಬೇಕು. ಸೊ ಹಿಂಗೆ ಆಗೋದ್ರಿಂದ ಏನಾಗುತ್ತೆ ಗೊತ್ತಾ, ಹಿಂಗೆ ಆಗೋದ್ರಿಂದ ಏನಾಗುತ್ತಾ, ಡ್ಯಾಶ್ ಪಾಸಿಟಿವ್ ರಿಲೇಷನ್ಶಿಪ್ ಅಂದ್ರೆ ನಮ್ಮ ರಿಲೇಷನ್ಶಿಪ್ಗಳಲ್ಲಿ ಅಂದರೆ ಇಬ್ಬರ ನಡುವಿನ ವೈಯಕ್ತಿಕ ಆಗಿರ್ಬೋದು ಮತ್ತು ವೃತ್ತಿಪರವಾಗಿ ಆಗಿರ್ಬೋದು ನಮ್ಮ ರಿಲೇಷನ್ ಏನಾಗುತ್ತಾ, ಇಂಪ್ರೂವ್ ಆಗುತ್ತಾ. ಆ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಏನು ಮಾಡಬೇಕು, ಹುಡುಕ್ಬೇಕು. ಅರ್ಥ ಕೊಡುವಂಥದ್ದು ಯಾವುದು, ಫೋಸ್ಟರಿಂಗ್. ಅಂದರೆ ಫೋಸ್ಟರಿಂಗ್ ಅಂತಂದರೆ ಎನ್ಕರೇಜ್ ಮಾಡೋದು ಅಥವಾ ಡೆವಲಪ್ ಮಾಡೋದು ಅಂತ ಅರ್ಥ. ಫೋಸ್ಟರಿಂಗ್ ಪಾಸಿಟಿವ್ ರಿಲೇಷನ್ಶಿಪ್ಸ್ ಇನ್ ಬೋತ್ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್ ಸ್ಪಿಯರ್ಸ್ ಅಂತಂದ್ರೆ ನಾವು ಕಳಿಸುವಂಥ ಮೆಸೇಜ್ ಕ್ಲಾರಿಟಿ ಮತ್ತು ಕರ್ಟಸಿಯಿಂದ ಒಳಗೊಂಡಿದ್ರೆ ನಮ್ಮ ನಡುವಿನ ರಿಲೇಷನ್ಶಿಪ್ ಏನಾಗುತ್ತೆ, ಫೋಸ್ಟರಿಂಗ್ ಆಗುತ್ತೆ. ಫೋಸ್ಟರಿಂಗ್ ಅಂತಂದ್ರೆ ಆ ನಮ್ಮ ರಿಲೇಷನ್ಶಿಪ್ಸ್ನ ಅದು ಎನ್ಕರೇಜ್ ಮಾಡುತ್ತಾ, ಅದು ಅಭಿವೃದ್ಧಿ ಆಗೋಂಗೆ ನೋಡ್ಕೊಳುತ್ತಾ ಅಂತ ಒಂದು ಅರ್ಥವನ್ನು ಇದು ಕೊಡುತ್ತೆ. ಓಕೆನಾ? ಸೊ ರೈಟ್, ಓಕೆ.
ಇಲ್ಲಿ ಎಲ್ಲ ಪ್ರಶ್ನೆಗಳು ಮುಗಿದು ನಾವು ಈ ಪ್ರಶ್ನೆ ಪತ್ರಿಕೆಯಿಂದ ತಿಳ್ಕೊಬೇಕಾಗಿರೋದು ಏನಂತಂದ್ರೆ, ಒಂದು ವೊಕ್ಯಾಬ್ಯುಲರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ವೊಕ್ಯಾಬ್ಯುಲರಿ ಗೊತ್ತಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 15 ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರನೂ ಸಿಗಲ್ಲ ಇಲ್ಲಿ, ಇನ್ಕ್ಲೂಡಿಂಗ್ ಲಾಸ್ಟ್ 5 ಕ್ವಶನ್ಸ್ ಇದ್ವಲ್ಲ ಕ್ಲೋಸ್ ಟೆಸ್ಟ್ ಅವು. ಸೊ ವೊಕ್ಯಾಬ್ಯುಲರಿ ಮುಖ್ಯ, ಪಾರ್ಟ್ಸ್ ಆಫ್ ಸ್ಪೀಚ್ ಮುಖ್ಯ, ಅದರಲ್ಲೂ ಸಾಕಷ್ಟು ಪ್ರಶ್ನೆಗಳನ್ನು ಅಡ್ವರ್ಬ್ ಮೇಲೆ ಮತ್ತು ಪ್ರನೌನ್ಗಳ ಮೇಲೆ ಕೇಳ್ಯಾರ. ನೆಕ್ಸ್ಟ್ ಇದೇ ರೀತಿ ಅಡ್ಜೆಕ್ಟಿವ್ ಮೇಲೇನು ಕೇಳ್ಬೋದು ಮುಂದೊಂದು ದಿವಸ. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ಓದ್ಕೊಳ್ರಿ, ಅದಾದಮೇಲೆ ವೊಕ್ಯಾಬ್ಯುಲರಿಯನ್ನು ಓದ್ಕೊಳ್ರಿ, ಮತ್ತು ಸಿನಾನಿಮ್ ಆ್ಯಂಟೋನಿಮ್ ಇದನ್ನು ನೀವು ಸಪ್ರೇಟಾಗಿ ಓದ್ಕೋಬೇಕಾಗಿಲ್ಲ. ವರ್ಡ್ಗಳ ಬಗ್ಗೆ ನೀವೇನು ನೋಡ್ತಾ ಹೋಗ್ತೀರ ವೊಕ್ಯಾಬ್ಯುಲರಿಯನ್ನು, ಅಲ್ಲೇ ನೀವು ಯಾವುದೇ ಒಂದು ಶಬ್ದ ಓದಿದ ನಂತರ ಅದರ ಸಿನಾನಿಮ್ಗಳನ್ನು ನೋಡ್ಕೊಳ್ರಿ, ಅದಾದ ನಂತರ ಆ್ಯಂಟೋನಿಮ್ಗಳನ್ನು ನೋಡ್ಕೊಳ್ರಿ. ಓಕೆನಾ? ಸೊ ಓಕೆ, ಇಷ್ಟೇ ಹೇಳ್ತಾ ನಾವು ಮಾಡಿದಂಥ ವಿಡಿಯೋ ನಿಮಗೇನಾದರೂ ಲೈಕ್ ಆಗಿದರೆ ದಯವಿಟ್ಟು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಮ ಸ್ನೇಹಿತರು ಯಾರಾದರೂ ಈ ಥರ ಮಿಲಿಟರಿ ಎಕ್ಸಾಮ್ಗಳು ಬರಿತಾ ಇದ್ದರೆ ಅವರಿಗೆ ಸಪೋರ್ಟ್ ಮಾಡೋಕ್ಕೆ ನಮ್ಮ ವಿಡಿಯೋನ ಅವರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಕೇಳಿದಾಗೆ ನಿಮ್ಗೆ ಏನಾದರೂ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಅಂದರೆ ಪ್ರನೌನ್ ಮೇಲೆ, ಅಡ್ವರ್ಬ್ ಮೇಲೆ, ಅಡ್ಜೆಕ್ಟಿವ್ಗಳ ಮೇಲೆ ಆಗಿರ್ಬೋದು, ನಿಮ್ಗೆ ಅದಾದಮೇಲೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು ಮತ್ತು ವೊಕ್ಯಾಬ್ಯುಲರಿ ರೂಟ್ ವರ್ಡ್ಗಳ ಮುಖಾಂತರ ನಿಮ್ಗೆ ಏನಾದರೂ ವೊಕ್ಯಾಬ್ಯುಲರಿ ಕಲಿಬೇಕಂತಾಗಿದ್ರೆ ನೀವು ಕಮೆಂಟ್ ಮಾಡಿರಿ. ನಿಮ್ಗೆ ಯಾವುದು ನಿಮ್ಗೆ ಇಷ್ಟ ಆಗ್ತದೆ ಆ ವಿಡಿಯೋನ ನಾನು ನಿಮ್ಗೆ ಕಳ್ಸೋಕೆ ನಾವು ಪ್ರಯತ್ನ ಮಾಡ್ತೀವಿ. ಓಕೆ, ಅಲ್ಲಿವರೆಗೂ ಬಾಯ್.